ನಮಸ್ತೆ ನನ್ನ ಪ್ರೀತಿಯ ಆತ್ಮೀಯರೇ. ಒಂದು ಊರಿನಲ್ಲಿ ಒಬ್ಬ ವ್ಯಕ್ತಿ ಇದ್ದ. ಅವನ ಹೆಂಡತಿಗೂ ಇವನಿಗೂ ಜಗಳ. ಕೋಪ ಮಾಡಿಕೊಂಡು ಮನೆ ಬಿಟ್ಟು ಹೊರಗೆ ಬರ್ತಾನೆ. ಸ್ನೇಹಿತನನ್ನು ಹುಡ್ಕೊಂಡು ಹೋಗ್ತಾನೆ. ಸ್ನೇಹಿತ ಹೇಗೆ ಅಂದರೆ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿರ್ಲಿಲ್ಲ, ಯಾವಾಗಲೂ ಸಂತೋಷದಿಂದ ಇರ್ತಾಯಿದ್ದ. ಅವನ ಹತ್ರ ಹೋಗಿ ಇವನು ಯೋಚನೆ ಕೇಳ್ತಾನೆ, ನೀನು ಯಾವಾಗಲೂ ಸಂತೋಷದಿಂದ ಹೇಗಿರ್ತೀಯ, ನನ್ನಿಂದ ಆಗೋದಿಲ್ವಲ್ಲ ಅಂತ. ಫ್ರೆಂಡ್ ಏನು ನಡೀತು ಹೇಳು ಅಂತ ಕೇಳ್ತಾನೆ. ಮನೆಯಲ್ಲಿ ನನಗೂ ನನ್ನ ಹೆಂಡತಿಗೂ ಜಗಳ, ನೆಮ್ಮದಿನೇ ಇಲ್ಲ, ಅದಕ್ಕೆ ನಾನು ನಿನ್ನನ್ನು ಯೋಚನೆ ಕೇಳೋಣ ಅಂತ ಹುಡ್ಕೊಂಬಂದೆ ಅಂತ ಹೇಳ್ತಾನೆ. ಇದೇನು ದೊಡ್ಡ ವಿಷಯ ಅಲ್ಲ, ನನಗೆ 2 ಹೆಂಡತಿ 2 ಮನೆಗಳಿವೆ. ಒಂದು ಮನೆಯಲ್ಲಿ ಜಗಳವಾದರೆ ನೇರ ಇನ್ನೊಂದು ಮನೆಗೆ ಬಂದುಬಿಡ್ತೀನಿ, ಇಲ್ಲಿ ಜಗಳವಾದರೆ ಅಲ್ಲಿಗೆ ಹೋಗ್ತೀನಿ. 2 ಕುಟುಂಬ ಇರೋದ್ರಿಂದ ಇಂತಹದ ಒಂದು ಸೌಲಭ್ಯ ಇದೆ, ಸದಾಕಾಲ ಸಂತೋಷದ ರಹಸ್ಯ ಇದೇನೆ ಅಂತ ಹೇಳ್ತಾನೆ. ಓ ಆಗ ವಿಷಯ, ನಿನ್ನ ಯೋಚನೆಗೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಇವನು ಬಂದುಬಿಡ್ತಾನೆ. ಅಲ್ಲಿ ಇಲ್ಲಿ ಹುಡುಕಿ ಒಂದು ವಾರದೊಳಗೆ ಒಂದು ಹೆಣ್ಣನ್ನು ಹುಡುಕಿ ಮದುವೆನೂ ಮಾಡ್ಕೊಳ್ತಾನೆ. ಈಗ ಇವನಿಗೆ 2 ಮನೆ. ಅದಾದ ನಂತರ ಏನಾಯಿತು ಗೊತ್ತಾ, ಇವನು 2ನೇ ಮದುವೆ ಆದ ವಿಷಯ ಮೊದಲನೇ ಹೆಂಡತಿಗೆ ಗೊತ್ತಾಗುತ್ತೆ. ಇವನು ಹೋದಾಗ ಕತ್ತಿ ಹಿಡಿದು ಹೊರಗೆ ದಬ್ತಾಳೆ ಮೊದಲನೇ ಹೆಂಡತಿ. ಇಲ್ಲಿಗೆ ಬರಬೇಡ, ನನಗೆ ಗೊತ್ತಿಲ್ಲದೆ ಮದುವೆ ಆಗಿದೆಯಾ ಅಂತ ಹೇಳಿ ಮನೆ ಬಿಟ್ಟು ಓಡಿಸ್ತಾಳೆ. ಅದರಿಂದ ಏನಾಯಿತು ಅಂತ ಇವನು ನೇರ 2ನೇ ಹೆಂಡತಿ ಮನೆಗೆ ಹೋಗ್ತಾನೆ. ನನಗೆ ಮದುವೆ ಆಗಿರೋ ವಿಷಯನ ನೀನು ಹೇಳೇ ಇಲ್ಲ, ಮೊದಲೇ ಒಂದು ಮದುವೆ ಆಗಿದೆ ನಿನಗೆ ಅಂತ ಹೇಳಿ 2ನೇ ಹೆಂಡ್ತಿನೂ ಇವನ್ನ ಹೊರಗೆ ದಬ್ತಾಳೆ. ಇವನು ಬೀದಿಗೆ ಬಂದ. ಎಲ್ಲೂ ಹೋಗಲು ಆಗ್ತಾ ಇಲ್ಲ, ಅಲ್ಲೂ ಹೋಗಲು ಆಗ್ತಿಲ್ಲ, ಇಲ್ಲೂ ಹೋಗಲು ಆಗ್ತಿಲ್ಲ. ಏನಿದು, ನನ್ನ ಫ್ರೆಂಡ್ ಹೇಳಿದ ಯೋಚನೆ ಸರಿಯಾಗಿ ಬರಲಿಲ್ಲ ಅಂತ ಹೇಳಿ ಇವನು ಯೋಚನೆ ಮಾಡಿಕೊಂಡು ನಡೆದ. ದಾರಿಯಲ್ಲಿ ಒಂದು ಪಾಳು ಬಿದ್ದ ಮಂಟಪ. ಸರಿ, ಈ ರಾತ್ರಿ ಇಲ್ಲೇ ಮಲಗೋಣ, ಇಬ್ಬರು ಹೆಂಡ್ತಿನೂ ಹೊಡೆದು ಓಡಿಸಿದ್ರಲ್ಲ ಅಂತ ಮಂಟಪದಲ್ಲಿ ಒಂದು ಕಡೆ ಕುಳಿತ. ಅದೇ ಸಮಯದಲ್ಲಿ ಯಾರೋ ಅಲ್ಲಿ ಇರೋದು ಸ್ವಲ್ಪ ಕತ್ಲೆಯಲ್ಲಿ ಕಂಡಿತು. ಯಾರಪ್ಪ ಅದು ಅಂತ ಹತ್ರ ಹೋಗಿ ನೋಡ್ತಾನೆ. ಆಗಲೇ ಗೊತ್ತಾಗುತ್ತೆ ಅವನು ಯಾರು ಅಂತ. ಅವನು ಯಾರು ಗೊತ್ತಾ, ಇವನಿಗೆ 2ನೇ ಮದುವೆ ಯೋಚನೆ ಹೇಳಿದ್ದ ಫ್ರೆಂಡು. ನೀನು ಯಾಕೆ ಇಲ್ಲಿ ಬಂದೆ ಅಂತ ಕೇಳ್ತಾನೆ. 2 ಮನೆಯಲ್ಲೂ ಜಗಳ ಬಂತು, ಅದರಿಂದ ಇಲ್ಲಿ ಬಂದೆ ಮಲ್ಗೋಣ ಅಂತ ಹೇಳ್ತಾನೆ. 2 ಮನೆ ಇರೋದು ಎಲ್ಲದಕ್ಕೂ ತುಂಬ ಸೌಕರ್ಯ ಅಂತ ನನ್ನ ಹತ್ರ ಹೇಳ್ದೆ ಅಲ್ಲ ಅಂತ ಕೇಳ್ತಾನೆ. ನಾನು ಆ ರೀತಿ ಹೇಳೋದಕ್ಕೂ ಒಂದು ಕಾರಣ ಇದೆ. ಅದೇನೆಂದರೆ, ಈ ಮಂಟಪದಲ್ಲಿ ರಾತ್ರಿ ಹೊತ್ತು ನನಗೆ ಮಲಗಲು ಭಯ ಆಗ್ತಾಯಿತ್ತು. ನನಗೆ ಒಂದು ಜೊತೆಗಾರ ಬೇಕಾಗಿದ್ದ, ಅದರಿಂದ ನಿನ್ನ ಹತ್ರ ಈ ರೀತಿ ಯೋಚನೆ ಹೇಳಿದೆ. ಈಗ ನೀನು ಬಂದೆ, ಅದರಿಂದ ನನಗೆ ಭಯ ಇಲ್ಲ, ಇಬ್ಬರು ಜೊತೆಯಾಗಿ ಇಲ್ಲೇ ಮಲಗೋಣ ಅಂತ ಹೇಳಿ ಮಲಗಲು ಆರಂಭಿಸ್ತಾನೆ. ನಮ್ಮ ಜೀವನದಲ್ಲೂ ನಾವು ತೀರ್ಮಾನ ತೆಗೆದುಕೊಳ್ಬೇಕಾದ್ರೆ ನಾವು ಸಹ ಈ ವ್ಯಕ್ತಿಯಂತೆ ವರ್ತಿಸ್ತೇವೆ. ಮನೆಗೆ ಬೇಕಾಗಿರೋ ಸಾಮಗ್ರಿಗಳಾಗಲಿ, ಮದುವೆ, ಮನೆ ಕಟ್ಟೋದಾಗಲಿ, ಹೀಗೆ ಬೇರೆಯವರ ಮಾತು ಕೇಳಿ ಕೆಟ್ಟು ಹೋಗೋವರೇ ಅಧಿಕ. ಇನ್ನೊಬ್ಬರ ಹತ್ರ ಸಲಹೆ ಕೇಳುವುದು ತಪ್ಪಲ್ಲ, ಅದರ ನಂತರ ಸರಿಯಾಗಿ ಯೋಚನೆ ಮಾಡಿ ತೀರ್ಮಾನ ತೆಗೆದುಕೊಳ್ಳುವುದು ತುಂಬ ಮುಖ್ಯ. ಸ್ವಾರಸ್ಯಕರವಾದ ಕಥೆಗಳಿಗಾಗಿ ಕಾಮಧೇನು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ.